ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು 8 kg ಅಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ. ಅದು ಏನು ಬ್ರೆಸ್ಟ್ ಫೀಡ್ ಮಾಡ್ತಾ ಮಗುಗೆ 14 ತಿಂಗಳ ಮಗು ಇದೆ. ಸೊ ಅದ್ರ ಜೊತೆಗೆ ನಾನು ವೆಯ್ಟ್ ಲಾಸ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಎಲ್ಲ ಶೇರ್ ಮಾಡ್ಕೊಳ್ತಾನೆ ಇದ್ದೀನಿ. ಬಟ್ ಕೆಲವರಿಗೆ ಅಂದರೆ ದಿನ ನೋಡೋರಿಗೆ ನಮಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಯಾಕಂದರೆ ಡೈಲಿ ನೋಡ್ತಿರ್ತೀವಲ್ಲ. ಸೊ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ನಾನು ಡಯಟ್ ಮಾಡೋದಕ್ಕೂ ಮುಂಚೆ ಅಂದರೆ ವೆಯ್ಟ್ ಲಾಸ್ ಜರ್ನಿ ಮಾಡೋದಕ್ಕೂ ಮುಂಚೆ ಆ್ಯಂಡ್ ಈಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಲ್ಲ, ಸೊ ಎರಡರದ್ದು ನಾನು ಪಿಕ್ಚರ್ ನಿಮಗೆ ತೋರಿಸ್ತೀನಿ. ವೀಡಿಯೋಸ್ ಆಗಲಿ ಪಿಕ್ಚರ್ಸ್ ಆಗಲಿ ಕಂಪೇರ್ ಮಾಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ 8 kg ಅಂದರೆ ಸುಮ್ಮನೆ ಅಲ್ವಲ್ಲ. ಬಟ್ ಒಂದು ಹೇಳಲೇಬೇಕು, ಈ 8 kgನ ತುಂಬ ಆರಾಮಾಗಿ ಆ್ಯಂಡ್ ಯಾವುದೇ ಥರದ್ದು ಏನು ಬರ್ಡನ್ ಇಲ್ದಂಗೆ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಸೊ ರಿಯಲಿಸ್ಟಿಕ್ಕಾಗಿ ನನಗೆ ಯಾವ ಥರ ಆಗುತ್ತೆ, ಸಮ್ಟೈಮ್ಸ್ ನಾನು ಬ್ರೇಕ್ ತೊಗೊಂಡಿರ್ಬೋದು ಅಥವಾ ವೆಯ್ಟ್ ಲಾಸ್ ಆಗಿರೋವಂಥದ್ದನ್ನ ಮ್ಯಾನೇಜ್ ಮಾಡಿಕೊಂಡು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಯಾವ ಥರ ಕಂಟಿನ್ಯೂ ಮಾಡಿದ್ದೀನಿ. ಸೊ ಈ ಥರ ಪ್ರತಿಯೊಂದೂ ಎಲ್ಲನೂ ಅಪ್ಡೇಟ್ ಸಿಗುತ್ತೆ. ನೀವು ನನ್ನದು ವೆಯ್ಟ್ ಲಾಸ್ ಜರ್ನಿನ ಫಸ್ಟಿಂದ ನೋಡ್ಕೊಂಡು ಬಂದರೆ ಪ್ರತಿ ವಿಡಿಯೋಲಿ ಒಂದಲ್ಲ ಒಂದು ಟಿಪ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ 8 kgನ ನಾನು ತುಂಬ ಈಸಿಯಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಬ್ರೆಸ್ಟ್ ಫೀಡ್ ಮಾಡೋ ಟೈಮಲ್ಲಿ ಮಗು ಜೊತೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಮೋಸ್ಟ್ ಆಫ್ ದ ವುಮೆನ್ಸ್ ಏನಾಗುತ್ತೆ ಅಂದರೆ ಈ ಪೀರಿಯಡಲ್ಲೇ ಮಗುನ ನೋಡ್ಕೊಳ್ತಾ ಒಂದು 2-3 ವರ್ಷ ಅವ್ರಿಗೆ ಅಂದರೆ ನಮ್ಮ ಮೇಲೆ ಸೆಲ್ಫ್ ಕೇರ್ ಇಲ್ದಂಗೆ ಸೊ ಜಾಸ್ತಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಸೊ ಆ ಥರ ಪ್ರಾಬ್ಲಮ್ ಇಲ್ದಂಗೆ ಈಸಿಯಾಗಿ ಮಗು ಜೊತೆ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ ಥರ ಫುಡ್ನ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಮಾರ್ನಿಂಗ್ ಎದ್ಮೇಲೆ ನಾನು 1 ಗ್ಲಾಸಷ್ಟು ಬಿಸಿನೀರಿಗೆ 1 ಕ್ಯಾಪ್ ಇರುತ್ತಲ್ಲ, ಅದು ಕಪ್ಪಲ್ಲ ಕ್ಯಾಪಷ್ಟು ಅಂದರೆ 1 ಟೀ ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಂಡ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು 20 to half an hour 20 minutes to 30 minutesವರೆಗೂ ನಾನು ಗ್ಯಾಪ್ ತೊಗೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕ್ವಿಕ್ಕಾಗಿ ಮಾಡುವಂಥ ಚಟ್ನಿ, ಹೈ ಪ್ರೋಟೀನ್ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಉದ್ದಿನಬೇಳೆನ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಸ್ಪೈಸಿ ಯಾವ ಥರ ಇಷ್ಟ ಆಗುತ್ತಲ್ಲ ಅಷ್ಟು ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ಆ್ಯಸ್ ಎ ನಾವು ದೋಸೆಗಳಿಗೆ, ಚಪಾತಿಗಳಿಗೆ, ರೋಲ್ಗಳಿಗೆ ಏನಂತ ಹೇಳ್ತೀವಿ, ಕೆಂಪು ಚಟ್ನಿ ಥರ ಅಥವಾ ಕೆಂಪು ಸಾಸ್ ಥರ ನಾವು ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಆರಿದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಸೊ ಈಗ ನಾನು ನಿಮಗೊಂದು ಹೈ ಪ್ರೋಟೀನ್ ಆ್ಯಂಡ್ ತುಂಬ ಸಿಂಪಲ್ ಆಗಿರೋವಂಥ ಒಂದು ದೋಸೆ ರೆಸಿಪಿನ ತೋರಿಸ್ಕೊಡ್ತೀನಿ. ನನಗೆ ಪರ್ಸ್ನಲಾಗಿ ದೋಸೆಗಳಂದರೆ ತುಂಬ ಇಷ್ಟ, ಹಾಗಾಗಿ ಜಾಸ್ತಿ ನಾನು ದೋಸೆಗಳನ್ನೇ ಮಾಡ್ಕೊಂಡು ತೊಗೊಳ್ತಾ ಇರ್ತೀನಿ. ಸೊ ಇದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಮೊದಲೇ ನೆನೆಸಿಟ್ಟಿರೋ ಅಂಥ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಇಡಿಯಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಸೊ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ನಮಗೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ 2 ದೊಡ್ಡ ಟೊಮ್ಯಾಟೊಗಳನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಸೊ ಇವೆಲ್ಲ ಹಾಕ್ಕೊಂಡು ನಾವು ದೋಸೆಗೆ ಯಾವ ಥರ ರೆಡಿ ಮಾಡ್ಕೊಳ್ತೀವಲ್ಲ ಹಿಟ್ಟನ್ನ, ಆ ಥರ ಗ್ರೈಂಡ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಸೊ ಇದರಿಂದ ದೋಸೆನ ಹಾಕ್ಕೊಂಡು ತೊಗೊಳೋದ್ರಿಂದ ನಮಗೆ ತುಂಬ ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಇದರಿಂದ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ನಾನು ತುಂಬ ಸಲ ವೀಡಿಯೋಸಲ್ಲಿ ಹೇಳಿದ್ದೀನಿ, ಈ ವೆಯ್ಟ್ ಲಾಸ್ಗಂದರೆ ಬರೀ ನಮಗಷ್ಟೇ ಅಲ್ಲ, ಯಾರೆಲ್ಲ ಚಿಕ್ಕ ಮಕ್ಕಳು ಆ್ಯಂಡ್ ವಯಸ್ಸಾದವರು, ಸೊ ಅಂಥವ್ರಿಗೆಲ್ಲನೂ ತುಂಬಾ ಹೆಲ್ತ್ ಬೆನಿಫಿಟ್ಸು ಇರುತ್ತೆ. ಸೊ ಯಾಕಂದರೆ ಯಾರಿಗೆ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುತ್ತೆ ಆ್ಯಂಡ್ ಯಾರು ಓವರ್ ವೆಯ್ಟ್ ಇರ್ತಾರೋ ಅಂಥವ್ರಿಗೆ ವೆಯ್ಟ್ ಲಾಸ್ ಮಾಡುತ್ತೆ. ಸೊ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ವೆಯ್ಟ್ ಗೇನು ಪ್ರಮೋಟ್ ಮಾಡುತ್ತೆ, ಅವ್ರಿಗೆ ಪ್ರೋಟೀನ್ ಅಂಶ ಹೆಚ್ಚಿರೋವಂಥ ಫುಡ್ಗಳನ್ನ ಕೊಟ್ಟಾಗ. ಸೊ ಹಾಗಾಗಿ ನಾನು ತೋರಿಸುವಂಥ ರೆಸಿಪಿ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ ಆಗುತ್ತೆ. ನಾನಿಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ತೊಗೊಂಡಿರೋದು ಒಂದು ಹೈ ಪ್ರೋಟೀನ್ ಹೆಸರುಬೇಳೆ ದೋಸೆ, ಅದ್ರ ಜೊತೆಗೆ 1 ಕಪ್ಪಷ್ಟು ಪಪ್ಪಾಯ ತೊಗೊಂಡಿದ್ದೀನಿ. ಪಪ್ಪಾಯ ಅಲ್ಲಿ ನಮಗೆ ತುಂಬ ಲೋ ಕ್ಯಾಲರಿ ಆ್ಯಂಡ್ ಹೈ ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಬೆಸ್ಟ್ ಫ್ರೂಟ್ ಅಂತ ಹೇಳ್ತೀನಿ. ತಿನ್ನೋದಕ್ಕೂ ಅಷ್ಟೇ ತುಂಬ
ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆ ನಾನು ಮಾಡ್ಕೊಂಡಿರೋಂಥ ಸ್ವಲ್ಪ ಚಟ್ನಿ. ಸೊ ಇದಿಷ್ಟು ನಾನು ಬ್ರೇಕ್ಫಾಸ್ಟ್ಗೆ ತೊಗೊಂಡಿರೋದು ಇವತ್ತು. ಆ್ಯಂಡ್ ತುಂಬ ಜನ ಕೇಳ್ತಾರೆ ಆ್ಯಪಲ್ ಸೈಡರ್ ವಿನೇಗರ್ನ ನಾವು ಯಾವ ಟೈಮಲ್ಲಿ ತೊಗೋಬೇಕು, ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕಾ ಅಥವಾ ಯಾವಾಗ ತೊಗೋಬೇಕು ಅಂತ ನಾನು ಅದ್ರ ಬಗ್ಗೆ ಸಾಕಷ್ಟು ಸಲ ತಿಳಿಸಿದ್ದೀನಿ. ಸೊ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅಂಥವ್ರು ಈ ಆ್ಯಪಲ್ ಸೈಡರ್ ವಿನೇಗರ್ ಅಥವಾ ಲೆಮನ್, ನಿಂಬೆಹಣ್ಣು ಈ ಥರದನ್ನ ಅವಾಯ್ಡ್ ಮಾಡಬೇಕು. ಸೊ ಈ ಥರ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎಂಟಿ ಸ್ಟಮಕಲ್ಲಾದರೂ ತೊಗೋಬೋದು. ಇಲ್ಲಾಂತಂದರೆ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಮಧ್ಯಾಹ್ನ ಊಟಕ್ಕಿಂತ 1 ಅವರ್ ಬಿಫೋರು ಅಥವಾ ಮಿನಿಮಮ್ ಹಾಫ್ ಆನ್ ಅವರ್ ಬಿಫೋರು ತೊಗೊಂಡ್ಬಿಟ್ಟು ಗ್ಯಾಪ್ ಬಿಟ್ಟು ನೀವು ಮೀಲ್ಸ್ನ ತೊಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮೇಯ್ನಾಗಿ ಈ ಆ್ಯಪಲ್ ಸೈಡರ್ ವಿನೇಗರಿಂದ ನಮಗೆ ಯಾವ ಥರ ವೆಯ್ಟ್ ಲಾಸ್ ಪ್ರಮೋಟ್ ಆಗುತ್ತೆ ಅಂತಂದರೆ, ಇದನ್ನು ತೊಗೊಂಡಾಗ ಯಾವ ಥರ ಅನಿಸುತ್ತೆ ಅಂದರೆ ನಮಗೆ ಹೊಟ್ಟೆ ಹಶ್ವ ಆಗೋದಿಲ್ಲ, ಕ್ರೇವಿಂಗ್ಸ್ ಆಗೋದಿಲ್ಲ. ಸೊ ಹಾಗಾಗಿನೇ ನಾವು ಏನೇ ತೊಗೊಂಡ್ರೂ ಪೋರ್ಷನ್ನಲ್ಲಿ ಕಡಿಮೆ ಪೋರ್ಷನ್ ತೊಗೊಳ್ಳೋದ್ರಿಂದ, ಸೊ ಮೇನ್ ಕೀ ವೆಯ್ಟ್ ಲಾಸ್ಗೆ ಪೋರ್ಷನ್ ಕಂಟ್ರೋಲ್ ಮಾಡಬೇಕಲ್ಲ. ಸೊ ಅದನ್ನು ಮಾಡಬೇಕು ಅಂತಂದರೆ ಈ ಆ್ಯಪಲ್ ಸೈಡರ್ ವಿನೇಗರ್ ನನಗೆ ನನ್ನ ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲೂ ತುಂಬಾ ಹೆಲ್ಪ್ ಮಾಡಿದೆ. ಸೊ ಈ ವೆಯ್ಟ್ ಲಾಸ್ ಜರ್ನಿಯಲ್ಲೂ ನನಗೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ತೊಗೊಳ್ಳೇಬೇಕು ಅಂತ ಏನೂ ಇಲ್ಲ. ಸೊ ಸಾಕಷ್ಟು ನಾನು ವೆಯ್ಟ್ ಲಾಸ್ ಡ್ರಿಂಕ್ಸ್ ತೋರಿಸಿದ್ದೀನಿ, ಡಿಟಾಕ್ಸ್ ಜ್ಯೂಸಸ್ ತೋರಿಸಿದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆಗೋವಂಥದ್ದು ನಿಮ್ಮ ಮನೆಯಲ್ಲಿ ಅವೈಲಬಲ್ ಇರೋವಂಥದ್ದನ್ನ ತೊಗೊಂಡ್ಬಿಟ್ಟು ನೀವು ರೆಗ್ಯುಲರಾಗಿ ಹೆಲ್ದಿ ವೇಯಲ್ಲಿ ಡಯಟ್ ಮಾಡ್ತಾ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಮಿನಿಮಮ್ ಎಕ್ಸಸೈಸಸ್ ಅಥವಾ ವಾಕಿಂಗ್ ಮಾಡ್ಕೊಂಡು ಇದ್ದರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಆಗೋದೇ ಇಲ್ಲ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಏನು ತೊಗೊಂಡಿದ್ದೀನಿ ಇವತ್ತು ಅಂದರೆ 1.5 ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಸೊ ಸಮ್ಟೈಮ್ಸ್ ನಾನು ಲೈಕ್ 1 ತೊಗೊಳ್ತೀನಿ, 1.5 ತೊಗೊಳ್ತೀನಿ. ಸೊ ಏನಾದರೂ ನನಗೆ ಕ್ರೇವಿಂಗ್ಸ್ ಆಗ್ತಾಯಿದ್ರೆ ಒಂದು ತುತ್ತಷ್ಟು 2 ತುತ್ತಷ್ಟು ವೈಟ್ ರೈಸೂ ತೊಗೊಳ್ತಿರ್ತೀನಿ. ಸೊ ಇದೆಲ್ಲ ಡಿಪೆಂಡ್ಸ್ ಆನ್ ಸೊ ಟೋಟಲಿ ನನಗೆ ಯಾವ ಥರ ಅನಿಸುತ್ತಾ ಆ ಥರ ನಾನು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ 1.5 ಜೋಳದ ರೊಟ್ಟಿ ಜೊತೆ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕ್ಯಾಬೇಜ್ ಫ್ರೈನ ತೊಗೊಂಡಿದ್ದೀನಿ. ಆ್ಯಂಡ್ 1 ಕಪ್ಪಷ್ಟು ಸೊಪ್ಪು ಹಾಕಿ ಮಾಡಿರೋವಂಥ ಸೊಪ್ಪಿನ ಸಾರು. ಸೊ ಇದು ತುಂಬ ಸಲ ತೋರಿಸಿದ್ದೀನಿ, ಹಂಗಾಗಿ ನಾನು ಮತ್ತೆ ವೀಡಿಯೋಸ್ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ ರೆಸಿಪಿನ. ಮಧ್ಯಾಹ್ನ ಊಟ ಮಾಡಿಕೊಂಡು ಗ್ರಾಸರೀಸ್ ಎಲ್ಲ ತೊಗೊಳೋದು, ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಆ್ಯಂಡ್ ನೀವು ಕೇಳ್ತಾ ಇರ್ತೀರಲ್ಲ, ನಿಮಗೂ ಇಷ್ಟೆಲ್ಲ ವೆರೈಟಿ ಮಾಡ್ತಾ ಇರ್ತೀರಾ, ಸೊ ಎಷ್ಟಾಗುತ್ತೆ ನಿಮ್ಮದು ಒಂದು ಮಂತ್ಲಿಗೆ ಎಷ್ಟೆಲ್ಲ ಗ್ರಾಸರಿ ತೊಗೊಳ್ತೀರಾ ತೋರಿಸಿ ಅಂತ. ಸೊ ಇವತ್ತು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಥರ ಗ್ರಾಸರಿ ತರೋದಕ್ಕೆ ಮಂತ್ಲಿ ಏನು ಕಂಪಲ್ಸರಿ ಹೋಗಿ ತೊಗೊಂಡು ಬರ್ತೀವಿ ಅಂತ ಏನೂ ಇಲ್ಲ. ಸೊ ನಾನು ತೊಗೊಂಡು ಬಂದಿರೋದ್ರಲ್ಲಿ ಎಷ್ಟಿರುತ್ತೆ, ಎಷ್ಟು ಖಾಲಿ ಆಗಿರುತ್ತೆ. ಸೊ ಏನಾದರೂ ಸಡನ್ನಾಗಿ ಖಾಲಿ ಆಯಿತು ಅಂದರೆ ಅವಾಗೆ ಹೋಗಿ ತೊಗೊಂಡು ಬರ್ತಿರ್ತಾರೆ. ಸೊ ಹಾಗಾಗಿ ಪರ್ಟಿಕ್ಯುಲರಾಗಿ ಮಂತ್ಲಿನೇ ತೊಗೊಳ್ತೀನಿ ಅಂತ ಏನೂ ಇಲ್ಲ. ಒಂದು ಸಲ ತೊಗೊಂಡ್ಬಿಟ್ರೆ ಆರಾಮ್ ಒಂದು ಮೋರ್ ದೆನ್ 2 months ಆ ಥರ ತೊಗೊಂಡ್ಬಿಡ್ತೀನಿ. ಸೊ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೂ ನನಗೆ ಪ್ರಾಬ್ಲಮ್ ಅನಿಸೋದಿಲ್ಲ. ಸೊ ಈ ಥರ ನಾನು ಮಾಡೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಜಾಸ್ತಿ ಯೂಸ್ ಮಾಡೋದು ಕಾಳುಗಳು ಆ್ಯಂಡ್ ಪ್ರೋಟೀನ್ ರಿಚ್ ಇರೋವಂಥ ಫುಡ್ಗಳನ್ನ ಜಾಸ್ತಿ ನಾನು ತೊಗೊಳ್ತಾ ಇರ್ತೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ನೀವೇ ನೋಡ್ತಾ ಇರ್ಬೋದು, ನಾನು ಡ್ರೈ ಫ್ರೂಟ್ಸೂ ಜಾಸ್ತಿ ತೊಗೊಳ್ತೀನಿ. ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಇಂಥವೆಲ್ಲ ನಿಜವಾಗ್ಲೂ ಮಿರಾಕಲಾಗಿ ವರ್ಕ್ ಆಗುತ್ತೆ. ನಿಮಗೆ ಫಿಟ್ ಆಗಿರಬೇಕು ಹೆಲ್ತ್ ವೈಸು, ಆ್ಯಂಡ್ ನಮಗೆ ಹೇರ್ ಫಾಲು ಕಡಿಮೆ ಮಾಡ್ಕೋಬೇಕು, ಸ್ಕಿನ್ ಎಲ್ಲ ಗ್ಲೋ ಇರಬೇಕು ಅಂದರೆ ಡೆಫಿನೆಟ್ಲಿ ಈ ಥರ ಸೂಪರ್ ಫುಡ್ಗಳನ್ನ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಸೊ ಅವಾಗ ಮಾತ್ರ ನಮಗೆ ಇವಾಗೇನು ಅನಿಸಲ್ಲ, ಸ್ವಲ್ಪ ಒಂದು ಏಜ್ ಆದಮೇಲೆ ಒಂದು 40+ ಆ ಥರ ಆದಾಗ ತುಂಬಾ ಇದರಿಂದ ಬೆನಿಫಿಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತೀನಿ, ಏನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ನೀವು ಡೆಫಿನೆಟ್ಲಿ ಬೇರೆ ಕಡೆ ಅಂದರೆ ಹೊರಗಡೆ ಅನ್ಹೆಲ್ದಿ ಫುಡ್ನ ಆ ಥರದ್ರಲ್ಲೆಲ್ಲ ಖರ್ಚು ಮಾಡೋದಕ್ಕಿಂತ ಈ ಥರ ಹೆಲ್ದಿ ಫುಡಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡಿಕೊಂಡ್ರೆ ಡೆಫಿನೆಟ್ಲಿ ಅದರಿಂದ ನಮಗೆ ಬೆನಿಫಿಟೇ. ಸೊ ಗ್ರಾಸರಿನ ತೊಗೊಳ್ಳೋಣ ಅಂತ ನಾವು ತೋರಣಗಲ್ಲಲ್ಲಿರೋವಂಥ ಸ್ಮಾರ್ಟ್ ಬಜಾರ್ಗೆ ಬಂದಿದ್ವಿ. ಇಲ್ಲಿ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಪಿಕ್ ಮಾಡ್ಕೋಬೋದು. ಆ್ಯಂಡ್ ನೀವು ತುಂಬ ಸಲ ಕೇಳಿದ್ರಿ ನೀವು ಯಾವ ಬ್ರ್ಯಾಂಡಿಂದು ಸಾಲ್ಟ್ ಯೂಸ್ ಮಾಡ್ತೀರಾ, ಪಿಂಕ್ ಸಾಲ್ಟ್, ಆ್ಯಂಡ್ ಯಾವ ಬ್ರ್ಯಾಂಡಿಂದು ಸೋಯಾ ಚಂಕ್ಸ್ ಯೂಸ್ ಮಾಡ್ತೀರಾ ಹಾಗೆ ಹೆಂಗೆ ಅಂತ. ಸೊ ಇವತ್ತು ಶೇರ್ ಮಾಡ್ತೀನಿ ಅದನ್ನು. ಆ್ಯಂಡ್ ಹೇಳಿದ್ನಲ್ಲ, ಎವ್ರಿ ಟೈಮ್ ಒಂದೇ ಕಡೆ ಪರ್ಚೇಸ್ ಮಾಡೋದಿಲ್ಲ, ನಮಗೆ ಎಲ್ಲಿ ಅವೈಲಬಿಲಿಟಿ ಇರುತ್ತೆ ಅಲ್ಲಿ ಹೋಗಿ ತೊಗೊಳ್ತಾ ಇರ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಡ್ರೈ ಫ್ರೂಟ್ ಶಾಪು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ತೊಗೊಳ್ತಿರ್ತೀನಿ. ಈ ಸಲ ನಾನು ಆನ್ಲೈನಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಚಿಯಾ ಸೀಡ್ಸು ಅಂಥವನ್ನೆಲ್ಲ ತರಿಸ್ಕೊಂಡಿದ್ದೀನಿ ಸೀಡ್ಸ್ನ. ಬಟ್ ಈ ಥರ ಕಾಜು ಆಗಿರ್ಬೋದು, ಬಾದಾಮ್ ಈ ಥರದನ್ನೆಲ್ಲ ತರಿಸ್ಕೊಂಡಿಲ್ಲ, ನಟ್ಸು ಫ್ರೂಟ್ಸು. ಸೊ ಅದನ್ನು ತರಿಸ್ಕೊಂಡು ಡೆಫಿನೆಟ್ಲಿ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಗ್ರಾಸರೀಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬರಬೇಕಾದ್ರೆ ಹಸಿ ಶೇಂಗಾ ಎಲ್ಲ ಮಾರ್ತಾಯಿದ್ರು. ಸೊ ಅದನ್ನು ತೊಗೊಂಡು ಮನೆಗೆ ಬಂದ್ವಿ.
ಆ್ಯಂಡ್ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಗ್ರಾಸರೀಸ್ನ ತೊಗೊಂಡಿದ್ದೀವಿ ಅಂತ. ಮೇಯ್ನಾಗಿ ಲೈಕ್ ನಾನು ಯೂಸ್ ಮಾಡೋವಂಥವನ್ನ ತೋರಿಸ್ತೀನಿ. ಸೊ ಸೋಯಾ ಚಂಕ್ಸ್ ಕೇಳಿದ್ರಲ್ಲ ಬ್ರ್ಯಾಂಡ್, ಯೂಶ್ವಲಿ ನಾನು ತೊಗೊಳ್ಳೋದು ಗುಡ್ ಲೈಫು ಸೋಯಾ ಚಂಕ್ಸು. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತೀರಿ ಸೊ ಅಂಥವ್ರು ಡೆಫಿನೆಟ್ಲಿ ಈ ಸೋಯಾ ಚಂಕ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಸೊ ಅಷ್ಟು ಪ್ರೋಟೀನ್ ಇರುತ್ತೆ. ಥೈರಾಯ್ಡ್ ಇರೋರು ಅವರು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಖಾನ. ಇದರಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಆದ್ರೂ ಮಕ್ಕಳಿಗೂ ನಾವು ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಒಂದು ಇಡಿಯಷ್ಟು ಸೊ ನಮಗೆ ಹೊಟ್ಟೆ ಹಶ್ವಾಯಿತು ಅಂತಂದರೆ ಅದನ್ನು ನಾವು ಸ್ನ್ಯಾಕ್ಸ್ ಆಗಿ ತೊಗೊಳ್ಬೋದು ಅಥವಾ ಸ್ಮೂದೀಸಲ್ಲಿ ಆ್ಯಡ್ ಮಾಡ್ಕೋಬೋದು. ಅದನ್ನು ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇವೆರಡು ಹೊಸದು ಏನು ಅಂದರೆ ಫ್ಲೇಕ್ಸ್ ಅವಲಕ್ಕಿ ಥರ, ಜೋಳದ ಅವಲಕ್ಕಿ ಮತ್ತು ನೆಕ್ಸ್ಟ್ ಏನು ಸಜ್ಜೆ ಅವಲಕ್ಕಿ, ಇವೆರಡು ಟ್ರೈ ಮಾಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಸೊ ಇದರಿಂದ ಚಾಟ್ಸ್ ಮಾಡ್ಕೊಳ್ಬೋದು ಅಥವಾ ಲೈಟಾಗಿ ಡಿನ್ನರ್ ಆ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ನೋಡೋಣ, ಅದರಿಂದ ನಾನು ಡೆಫಿನೆಟ್ಲಿ ತೋರಿಸ್ತೀನಿ. ಆನ್ಲೈನಲ್ಲೂ ಸಿಗುತ್ತೆ, ಲಿಂಕ್ ಬೇಕಿದ್ದರೆ ನಾನು ಟ್ರೈ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂಥೇಳಿ ನಿಮಗೆ ಲಿಂಕ್ ಕೊಡ್ತೀನಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಒಂದು 2 kg ಮಲ್ಟಿಗ್ರೇನ್ ಹಿಟ್ಟನ್ನ ತೊಗೊಂಡಿದ್ದೀನಿ. ಕೆಲವೊಂದು ಸಲ ನಾನು ಮನೆಯಲ್ಲೇ ಹಾಕ್ಸ್ತಿರ್ತೀನಿ, ಇನ್ನು ನನಗೆ ಟೈಮ್ ಇಲ್ಲ ಅಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಒಂದು ಪ್ಯಾಕೆಟ್ ಇಲ್ಲ 2 ಪ್ಯಾಕೆಟ್ ಈ ಥರ ಮಲ್ಟಿಗ್ರೇನ್ ಹಿಟ್ಟನ್ನು ತರಿಸ್ಕೊಂಡಿರ್ತೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಏನು ಹಿಮಾಲಯನ್ ಸಾಲ್ಟ್ ಕೇಳ್ತಿರ್ತೀರಲ್ಲ, ಅದೂ ಅಷ್ಟೇ ಕೆಲವೊಂದು ಸಲ ನಾನು ಪ್ಯೂರೋ ಅಂತ ಸಿಗುತ್ತಲ್ಲ ಅದನ್ನು ತೊಗೊಳ್ತಿರ್ತೀನಿ. ಇನ್ನೊಂದು ಕೆಲವು ಸಲ ಪತಾಂಜಲಿ ರಾಕ್ ಸಾಲ್ಟು. ಸೊ ಈ ಥರ ಒಂದೇ ಬ್ರ್ಯಾಂಡಿಂದ ಯೂಸ್ ಮಾಡೋದಿಲ್ಲ ನಾನು. ಆ್ಯಂಡ್ ಆನ್ಲೈನಲ್ಲೂ ತರಿಸ್ಕೊಳ್ತಾ ಇರ್ತೀನಿ. ನಿಮಗೆ ಲಿಂಕ್ಸ್ ಬೇಕು ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸು ನನಗೆ ವೆಯ್ಟ್ ಲಾಸ್ಗೆ ಯೂಸ್ ಮಾಡುವಂಥ ಏನು ಫುಡ್ ಐಟಮ್ಸ್ ಏನು ಲಿಂಕ್ಸ್, ಓಟ್ಸ್ ಆಗಿರ್ಬೋದು, ಸೀಡ್ಸ್, ನಟ್ಸು ಮತ್ತು ವೇಯಿಂಗ್ ಮಷಿನ್ದು ಲಿಂಕ್ ಕೇಳ್ತಿರ್ತೀರ ಎಷ್ಟೊಂದು ಜನ. ಸೊ ಅದರದ್ದು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ಚೆಕ್ ಮಾಡಿಕೊಂಡು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ತೊಗೊಂಡಿರೋದು ಒಂದು 2 ಪ್ಯಾಕೆಟಷ್ಟು ನಾನು ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ ಮಕ್ಕಳಿಗೆ ಪ್ಯಾನ್ ಕೇಕ್ ಎಲ್ಲ ಮಾಡಿಕೊಡ್ತಿರ್ತೀನಿ, ಆರಾಧ್ಯಗೆ, ಲಡ್ಡುಗೆ. ಸೊ ಅವ್ರಿಗೆ ಯೂಸ್ ಮಾಡ್ತಿರ್ತೀನಿ. ಅವ್ರಿಗೆ ಸಕ್ಕರೆ ಎಲ್ಲ ನಾನು ಕೊಡೋದೇ ಇಲ್ಲ. ಸೊ ಆ ಟೈಮಲ್ಲಿ ನಾನು ಸಕ್ಕರೆ ಬದಲಾಗಿ ಜಾಗ್ರಿ ಪೌಡರ್ನ ಹಾಕ್ಕೊಟ್ಟು ಮಾಡಿಕೊಡ್ತಿರ್ತೀನಿ ಕೆಲವೊಂದು ರೆಸಿಪೀಸ್ಗೆ. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡೋವಂಥ ಆಯಿಲ್ ಬಂದುಬಿಟ್ಟು ಫ್ರೀಡಮ್, ನೆಕ್ಸ್ಟ್ ಬಂದುಬಿಟ್ಟು ಫ್ರೀಡಮ್ ಸನ್ಫ್ಲವರ್ ಆಯಿಲ್, ಇನ್ನೊಂದು ಸಲ ದಾರ. ಸೊ ಇವೆರಡು ಯೂಸ್ ಮಾಡ್ತಾ ಇರ್ತೀನಿ, ಬಟ್ ಜಾಸ್ತಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು ನಾನು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ದೇವ್ರ ದೀಪಕ್ಕೆ ಅಂತ ಹೇಳ್ಬಿಟ್ಟು 1-2 ಪ್ಯಾಕೆಟ್ ರುಚಿಗಳು ತೊಗೊಂಡಿರೋದು. ನೆಕ್ಸ್ಟು ಖಾರ, ಉಪ್ಪು ಈ ಥರದ್ದನ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಬಿಲ್ ನೋಡಿ. ಸೊ ಇದೆಲ್ಲ ಗ್ರಾಸರಿ ತೊಗೊಂಡಿದ್ದೀನಲ್ಲ ಒಂದೇ ತಿಂಗಳಿಗಲ್ಲ, ನನಗೆ ಆಲ್ಮೋಸ್ಟ್ 1-2 ತಿಂಗಳಿಗೆ ಆಗೋಷ್ಟು ಬರುತ್ತೆ. ಸೊ ಬಿಲ್ ಬಂದುಬಿಟ್ಟು 6,200 ಚಿಲ್ಲರೆ ಆಗಿದೆ ನೋಡಿ. ಹೇಳಿದ್ನಲ್ಲ ಇವೆಲ್ಲ ಗ್ರಾಸರೀಸು ಒಂದೇ ತಿಂಗಳಿಗೆ ಯೂಸ್ ಮಾಡೋದಿಲ್ಲ. ಸೊ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ 1-2 ತಿಂಗಳ ಮೇಲೇ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಮನೆಯಲ್ಲಿ ಆಲ್ರೆಡಿ ಇರೋ ಅಂಥವನ್ನ ನಾನು ನೋಡ್ಕೊಂಡ್ಬಿಟ್ಟು ಸೊ ಅವು ಬಿಟ್ಬಿಟ್ಟು ಬೇರೆ ಏನು ಬೇಕೋ ಅದನ್ನ ತರಿಸ್ಕೊಂಡು ಯೂಸ್ ಮಾಡ್ತೀವಿ. ಆ್ಯಂಡ್ ಡ್ರೈ ಫ್ರೂಟ್ಸಿಗೆ ಬಂದರೆ ನಾನು ಇವತ್ತು ತೊಗೊಂಡು ಬಂದಿರೋದು ಪ್ರ್ಯೂನ್ಸ್ ತೊಗೊಂಡಿದ್ದೀನಿ. ಇದೂ ಅಷ್ಟೇ ನಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ನ್ಯಾಚುರಲ್ ಸ್ವೀಟ್ನರ್ ಇದು. ಸೊ ಅದನ್ನು 1-2 ತಿನ್ಬೋದು. ಆ್ಯಂಡ್ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿರುತ್ತೆ, ಪೈಲ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಪ್ರ್ಯೂನ್ಸ್ ತುಂಬಾ ಒಳ್ಳೇದಂಥವ್ರಿಗೆ ತಿನ್ನಿ. ನೆಕ್ಸ್ಟ್ ಬಂದುಬಿಟ್ಟು ಆಪ್ರಿಕಾಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ. ಇದು ಏನು ಮಾಡ್ತೀನಿ ಅಂದರೆ 1 ತಿಂಗಳಿಗೆ ಆಗೋಷ್ಟು ತೊಗೊಳ್ಳಲ್ಲ, 15 ಡೇಸ್ 20 ಡೇಸ್ಗೆ ಆಗೋಷ್ಟು ತೊಗೊಳ್ತಾ ಇರ್ತೀನಿ. ಯಾಕಂದರೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಂಥವನ್ನೆಲ್ಲ ಖಾಲಿ ಆದಂಗೆಲ್ಲ ಮತ್ತೆ ಹೋಗಿ ರೀಪರ್ಚೇಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟು ಆಮ್ಲ. ಇದು ಬಂದುಬಿಟ್ಟು ಅಮರ್ತ್ಯನ್ಗೆ ತುಂಬಾ ಫೇವ್ರೆಟು. ಸೊ ಆಮ್ಲ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವನಂತೂ. ಅವ್ನಿಗೆ ತುಂಬ ಇಷ್ಟ ಈ ಥರ ಡ್ರೈ ಫ್ರೂಟ್ಸು ಮತ್ತು ನಟ್ಸು ಎಲ್ಲ ತಿನ್ನೋದು ಕಲ್ತ್ಕೊಂಡಿದ್ದಾನೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಮಕ್ಕಳ ಹತ್ರ ಹೆಲ್ದಿ ಫುಡ್ನ ಇಷ್ಟಪಟ್ಟು ತಿಂತಿದ್ದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ಅದೇ ಆರಾಧ್ಯಗೆ ಫೋರ್ಸ್ ಮಾಡಬೇಕು ತಿನ್ನು ಅಂತ, ಬಟ್ ಇವ್ನಿಗೆ ಹಂಗಲ್ಲ. ಆ್ಯಂಡ್ ತೊಗೊಂಡು ಬಂದಿರೋವಂಥ ಗ್ರಾಸರೀಸ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ವಿ. ಸೊ ಇದಕ್ಕೆ ಆಲ್ಮೋಸ್ಟ್ 2 ಅವರ್ಸ್ ಬೇಕಾಯಿತು ನೋಡಿ. ಎಲ್ಲ ಕಡೆ ನಾವು ಇಡಬೇಕು, ರೇಷನ್ ತೊಗೊಂಡು ಬಂದಿರೋದೆಲ್ಲ ನೀಟಾಗಿ ಇಡಬೇಕು ಅಂತಂದರೆ ಹಳೇದನ್ನೆಲ್ಲ ತೆಗಿಬೇಕು, ಒರೆಸ್ಬೇಕು, ಮಾಡಬೇಕು. ಸೊ ಮತ್ತು ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಅರೇಂಜ್ ಮಾಡಿಕೊಂಡು ನನಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನು ಅಂತಂದರೆ ನಾನು ಬೆಳಗ್ಗೆನೇ ಗ್ರೀನ್ ಕಲರ್ ಕಡಲೆಕಾಳನ್ನ ನಾನು ನೆನೆಸಿಟ್ಕೊಂಡಿದ್ದೆ. ಇದರಲ್ಲೂ ನಮಗೆ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಗ್ರೀನ್ ಕಲರು ಮತ್ತು ಬ್ರೌನ್ ಕಲರ್ ಎಲ್ಲ ಸಿಗುತ್ತೆ ನೋಡಿ. ಯಾರೆಲ್ಲ ಹೌಸ್ ವೈಫ್ಸು ಕಂಪ್ಲೇಂಟ್ ಇರುತ್ತೆ ನಿಮಗೆ, ನನಗೆ ಸಾಯಂಕಾಲ ತುಂಬ ಕೆಲಸ ಇರುತ್ತೆ, ಮಕ್ಕಳಿಗೆ ಓದಿಸ್ಬೇಕು, ಮನೇಲಿ ಕೆಲಸ ಮಾಡ್ಕೋಬೇಕು, ಸೊ ನನಗೆ ಸಪ್ರೇಟಾಗಿ ಮಾಡಿಕೊಂಡು ತೊಗೊಳೋದಕ್ಕಾಗೋದಿಲ್ಲ ಅಂತಂದರೆ
ವೆಯ್ಟ್ ಲಾಸ್ಗೆ. ಸೊ ಅಂಥವ್ರು ಈ ಥರ ಟಿಪ್ಸ್ನ ಫಾಲೋ ಮಾಡಿ. ತುಂಬ ಸಲ ತೋರಿಸಿದ್ದೀನಿ. ಈವನ್ ಮೋಸ್ಟ್ ಆಫ್ ದ ಟೈಮ್ ನಾನು ಈ ಥರದನ್ನ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ತುಂಬ ಈಸಿಯಾಗೂ ಮಾಡ್ಕೋಬೋದು ಆ್ಯಂಡ್ ಆರಾಧ್ಯಗೆ ಓದಿಸೋದೆಲ್ಲ ಇರುತ್ತೆ ಈವ್ನಿಂಗ್ ಟೈಮಲ್ಲಿ. ಸೊ ಹಾಗಾಗಿ ನಾನು ಈ ಥರ ಪ್ರಿಫರ್ ಮಾಡ್ತಿರ್ತೀನಿ. ಏನು ಅಂದರೆ ಯಾವುದಾದ್ರೂ ಕಾಳುಗಳು ತೊಗೊಳ್ಳಿ. ಸೊ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ನಾನಿಲ್ಲಿ ಕಡಲೆಕಾಳನ್ನ ತೊಗೊಂಡಿದ್ದೀನಲ್ಲ, ಅದನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು 4-5 ಸ್ಪೂನ್ ಸಾಕಾಗುತ್ತೆ. ಅದರಲ್ಲಿ ನಿಮಗೆ ಏನು ಸಲಾಡ್ ಥರ ಮಾಡ್ಕೊಳ್ಳಿ. ನಿಮಗೆ ಬೇಕಾಗುವಂಥ ವೆಜಿಟೇಬಲ್ಸ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಬಟ್ ನಾನು ಅದೂ ಮಾಡ್ಕೊಳ್ಳೋದಕ್ಕೆ ಲೇಸಿ ಆಗುತ್ತಲ್ಲ, ಸೊ ಟೈಮೂ ಇರೋದಿಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಈ ಥರ ಮನೆಯಲ್ಲಿ ಮಧ್ಯಾಹ್ನ ಮಾಡಿರೋವಂಥ ಸೊಪ್ಪಿನ ಸಾರಿತ್ತು. ಸೊ ಪಪ್ಪು ಅದು ಮತ್ತು ಕ್ಯಾಬೇಜ್ ಪಲ್ಯ ಅವೆರಡನ್ನೂ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೇ ಸ್ಯಾಲಡ್ ಥರ ನೈಟ್ ಡಿನ್ನರ್ಗೆ ತೊಗೊಂಡಿದ್ದೀನಿ ನೋಡಿ. ಸೊ ಈ ಥರ ನೀವು ಟಿಪ್ಸ್, ಇವು ಎಷ್ಟು ಚಿಕ್ಕ ಚಿಕ್ಕ ಟಿಪ್ಸು, ಬಟ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಗೊತ್ತಾ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿನೇ ತುಂಬ ಜನಕ್ಕೆ ನನ್ನ ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನ್ಸ್ ಇಷ್ಟ ಆಗೋದು. ಯಾಕಂದರೆ ರಿಯಲಿಸ್ಟಿಕ್ ಆಗಿರುತ್ತೆ ಆ್ಯಂಡ್ ಏನು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಅದನ್ನೇ ಫಾಲೋ ಮಾಡಬೇಕು, ಇದೇ ಫಾಲೋ ಮಾಡಬೇಕು ಅಂತ ಇರೋದೇ ಇಲ್ಲ. ಸೊ ಹಾಗಾಗಿನೇ ನೀವು ಯಾರೆಲ್ಲ ಓವರ್ ವೆಯ್ಟ್ ಇದ್ದೀವಿ, ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಇವತ್ತೇ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಸೊ ನನ್ನ ಡಿನ್ನರ್ ಏನು ತೊಗೊಂಡೆ ಅಂತ ನೀವು ನೋಡಿದ್ರಲ್ಲ, ಸೊ ಈ ಡಿನ್ನರ್ನ ತೊಗೊಂಡು ನಾನು ನನ್ನ ಡೇನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇವತ್ತು ಯಾವ ಥರ ಇತ್ತು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.